ಕೋಲುಗಳನ್ನು ಚಿಕ್ಕ ಚಿಕ್ಕದು ಇಟ್ಕೊಂಡು ಆಡ್ತಾ ಇರ್ತಕ್ಕಂಥದ್ದು. ಅವರೇ ನೋಡಿ ಇದನ್ನ ಮನೆಯಿಂದ ಮಾರ್ಕ್ ಇದು ಏನಂತಾರೆ ಸರ್ ಇದಕ್ಕೆ, ಕೋನು ತಗೊಂಬಂದು ಇಲ್ಲಿ ಅವರೇ ಇದನ್ನ ಆಡ್ತಾ ಇದ್ರೆ. ಒಂದ್ ಕಡೆ ಫುಟ್ಬಾಲ್ ಆಡ್ತಾ ಇದ್ರೆ, ಇನ್ನೊಂದ್ ಕಡೆ ಕ್ರಿಕೆಟ್ ಆಡ್ತಾ ಇದ್ರೆ. ಬನ್ನಿ ವೀಕ್ಷಕರೇ, ನಿಮ್ಗೆ ಇನ್ನೂ ಲೈವ್ ಮೂಲಕ ತೋರಿಸ್ತಾ ಹೋಗ್ತೀವಿ. ಬರ್ತಾ ಇದ್ದೀನಿ. ಅನೇಕ ರೀತಿಯ ಸಮಸ್ಯೆಗಳು ನೋಡಿ. ಇಲ್ಲಿ ಒಂದು ಕಲ್ಲು ಕೂಡ ಇದೆ. ಮಹಿಳೆಯರು ಕೂಡ ಓಡಾಡೋದಕ್ಕೆ ಆಗೋದಿಲ್ಲ. ಆ ಶೌಚಾಲಯ ಬಳಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಲೈವ್ ಅಲ್ಲಿ, ಅದು ಯಾವ ರೀತಿ ಆಗಿದೆ ಅಂತೇಳಿ. ಇಷ್ಟೊಂದು ಅವ್ಯವಸ್ಥೆಗಳ ಒಂದು ಕ್ರೀಡಾಂಗಣ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾಚಿಕೆ ಪಡ್ತಕ್ಕಂತಹ ಕೆಲಸ ಇದಾಗಿದೆ. ರೇಷ್ಮೆಗೆ ಖ್ಯಾತಿಯನ್ನ ಹೊಂದಿರತಕ್ಕಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆಗೆ ಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಈ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಕ್ರೀಡಾಂಗಣ ಆಗಿದೆ. ಈ ಒಂದು ಕ್ರೀಡಾಂಗಣದಲ್ಲಿ ನೂರಾರು ಸಮಸ್ಯೆಗಳ ಆಗರ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ನೋಡಿ, ಇಲ್ಲೆಲ್ಲ ಕೂಡ ಗಿಡಗಂಟೆಗಳು ಬೆಳೆದು ಯಾವ ರೀತಿ ಅವ್ಯವಸ್ಥೆಗಳ ಆಗರ ತಣವಾಗಿದೆ. ಇದು ನೋಡಿ, ಇದು ಸುಮಾರು ಖರ್ಚು ಮಾಡಿದರೆ 5-6 ಲಕ್ಷ ರೂಪಾಯಿಯಲ್ಲಿ ಇದಕ್ಕೆ ನೋಡಿ ಯಾವ ರೀತಿ ಗಿಡಗಂಟೆಗಳು ಬೆಳೆದಿದೆ. ಯಾವ ಪುರುಷಾರ್ಥಕ್ಕಾಗಿ ಇಲ್ಲಿ ಕಾಮಗಾರಿಗಳು ಮಾಡಿ ಹಣ ಪಡ್ಕೊಂತಾರ ಗೊತ್ತಿಲ್ಲ. ಸ್ವಚ್ಛತೆ ಅಂತೂ ಇಲ್ಲಿ ಮರೀಚಿಕೆ ಆಗಿದೆ. ಇದರ ಮೇಂಟೆನೆನ್ಸ್ ಅಂತೇಳಿ ಸುಮಾರು ಹಣ ತಿಂಗಳಿಗೆ 23,000 ಅಂತೇಳಿ ಹೇಳ್ತಾರೆ. ಆದ್ರೆ ನೋಡಿ ಯಾವ ರೀತಿ ಇದಾಗಿದೆ. ನೋಡಿ, ಇದು ಕೂಡ ಅನೇಕ ರೀತಿಯ ಮುಳ್ಳಿನ ಗಿಡಗಳು ಇದಾಗಿದ್ದಾವೆ. ಇಲ್ಲಿ ಶೌಚಾಲಯ ಬಗ್ಗೆ ನೋಡಿ, ಪೂರ್ತಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಸಾರ್ವಜನಿಕರ ತೆರಿಗೆ ಹಣದಿಂದ ಈ ಮಾಡಿರ್ತಕ್ಕಂತಹ ಒಂದು ಏನ್ ಟೈಲ್ಸ್ ಹಾಕಿ ಮಾಡಿದ್ರೆ ಇದು ಪೂರ್ತಿ ಕೂಡ ಮುಚ್ಚೋಗಿರ್ತಕ್ಕಂತಹ ಕೆಲಸ ಇದಾಗಿದೆ. ಶೌಚಾಲಯದ ಬಗ್ಗೆ ಆಗ್ಲೇ ಹೇಳಿದ್ರು. ಆ ಶೌಚಾಲಯದ ಬಳಿಯೂ ಸಹ ಬಂದಿದ್ದೀವಿ. ನೋಡಿ, ಇದು ಫುಟ್ಬಾಲ್ ಹಾಕಿದರೆ ಉದ್ದಕ್ಕೂ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ. ಆದ್ರೆ ಯಾವುದು ಕೂಡ ಅದು ಉಪಯೋಗಕ್ಕೆ ಆಗಿಲ್ಲ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಈ ಸುದ್ದಿಯನ್ನ ನೀವು ವೀಕ್ಷಣೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ನೀವು ಒಂದು ಶಕ್ತಿಯಾಗಿ ನಿಲ್ಬೇಕಂದ್ರೆ ಈ ಸುದ್ದಿನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕಣ್ಣು ತೆರೆಸತಕ್ಕಂತಹ ಕೆಲಸ ನೀವು ಖಂಡಿತವಾಗಿಯೂ ಮಾಡಲೇಬೇಕು. ಇದು ಅನೇಕ ವರ್ಷಗಳಿಂದ ಇಲ್ಲಿ ವಾಯು ವಿಹಾರಕ್ಕೆ ಬರ್ತಾ ಇರ್ತಕ್ಕಂತಹ ಸ್ಪರ್ಧಿಗಳು ಇಲ್ಲಿ ನೋಡಿ ಎತ್ತಾಗ್ತಾ ಇರ್ತಾರೆ. ಇದು ಇಲ್ಲಿ ಕ್ರೀಡಾಂಗಣನ, ಇದು ಕುಡುಕರ ತಾಣವ. ನೋಡಿ, ಇದು ನಶೆ ಜಾಗ ಅಂತ ಹೇಳ್ಬೋದು. ಇದು ಒಂಥರ ನೋಡಿ ವೇದಿಕೆ ತರ ಇದೆ ಚಿಕ್ಕದಾಗಿ. ಇದು ನೋಡಿ, ಬನ್ನಿ ನೋಡಿ ಸರ್, ಶೌಚಾಲಯವನ್ನು ಕೂಡ ಇದಾ ಶಿಡ್ಲಘಟ್ಟ ಎಲ್ಲಿದ್ದೀರಾ ರಾಜಕಾರಣಿಗಳೇ ಅಂತೇಳಿ ಕೂಡ ಪ್ರಶ್ನೆ ಮಾಡ್ತಕ್ಕಂತಹ ರೀತಿನಲ್ಲಿ ಅವರು ಹೇಳ್ಕೊಳ್ದೆ ಮೌನವಾಗಿ ಹೋಗ್ತಾ ಇದ್ರೆ. ಬೀಗ ಹಾಕಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ವೆಚ್ಚ ಮಾಡಿ ಕಟ್ಟಿರ್ತಕ್ಕಂತಹ ಶೌಚಾಲಯಗಳು ಬೀಗ ಹಾಕಿರ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ? ರಾಜಕಾರಣಿಗಳು ಇದ್ರ ಬಗ್ಗೆ ಗಮನ ಇಲ್ವಾ? ಅಧಿಕಾರಿಗಳಂತೂ ಇಲಾಖೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ರಾಜಕಾರಣಿಗಳಂತೂ ಇದಾರಲ್ವಾ? ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ಇನ್ನ ನೋಡಿ, ಇದು ಶೌಚಾಲಯ ಬೀಗ ಹಾಕಿರೋದ್ರಿಂದ ಇಲ್ಲಿ ಸೈಡ್ ಅಲ್ಲಿ ಮರೆಯಲ್ಲಿ ಹೋಗ್ತಕ್ಕಂತಹ ಕೆಲಸ ಇಲ್ಲಾಗುತ್ತೆ. ಮಹಿಳೆಯರಿಗಂತೂ ಹೋಗೋದಕ್ಕೆ ಆಗೋದಿಲ್ಲ. ಇಡೀ ಕ್ರೀಡಾಂಗಣ ಗಿಡ ಗಂಟೆಗಳಿಂದ ತುಂಬಿರ್ತಕ್ಕಂಥದ್ದು. ಇಲ್ಲಿ ವಿಷಕಾರಿ ಹಾವು ಚೇಳು ಕೂಡ ಬರ್ತಕ್ಕಂತಹ ಒಂದು ಕೆಲಸ ಇದಾಗುತ್ತೆ. ನೋಡಿ ವೀಕ್ಷಕರೇ, ಈ ರೀತಿ ಅವ್ಯವಸ್ಥೆಗಳ ತಾಣದಲ್ಲೇ ಒಂದು ಅವ್ಯವಸ್ಥೆಗಳ ಇದರಲ್ಲೇ ಇವರು ತಮ್ಮ ದಿನನಿತ್ಯದ ವ್ಯಾಯಾಮವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಕೆಲಸ ಇದಾಗಿದೆ. ಈ ನಿಟ್ಟಿನಲ್ಲಿ ಏನ್ ಕ್ರಿಕೆಟ್ ಪಟುಗಳಿದ್ದಾರೆ ಅವರನ್ನ ಕೇಳೋಣ. ಇನ್ನೂ
ಆ ಕಡೆ ಎಲ್ಲ ನೋಡಿ ಇಲ್ಲಿ ಸ್ಲ್ಯಾಬ್